ಈ ದೇಶ ಕಂಡಂತಹ ಮಹಾನ್ ಮಹರ್ಷಿಗಳಲ್ಲಿ ಒಬ್ಬ ಬ್ರಹ್ಮರ್ಷಿ ದದೀಚಿ ಅಂತ. ಅಥರ್ವಣ ಮುನಿಯ ಮಗ ಇವನು. ಅದು ಕರ್ದಮ ಋಷಿಯ ಮೊಮ್ಮಗ. ಕರ್ದಮನ ಮಗಳಾಗಿರ್ತಕ್ಕಂಥ ಶಾಂತಾದೇವಿಯ ಮಗ ಈ ದದೀಚಿ. ದದೀಚಿಗೂ ಕೂಡ ಇಬ್ಬರು ಮಕ್ಕಳಿರ್ತಾರೆ. ಅದರೊಳಗೂ ಒಬ್ಬ ಮಗನ ಹೆಸರು ಸಾರಸ್ವತ ಅಂತ ಹೆಸರು. ಸರಸ್ವತಿ ನದಿಯಲ್ಲಿ ಈತ ಧ್ಯಾನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಅರ್ಘ್ಯ ಬಿಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಂಶುಭಾಷೆಯಂತೆ ಒಬ್ಬಳು ಗಂಧರ್ವ ಮಹಿಳೆ, ಅಪ್ಸರೆ, ಅವಳನ್ನು ನೋಡಿದಾಗ ಇವನಿಗೆ ಮನಸ್ಸು ವಿಚಲಿತವಾಗಿ ಕಾಮೋದ್ರೇಕವಾಗಿ ಅಲ್ಲಿ ಸ್ಖಲನವಾಗತ್ತಂತೆ ನದಿಯಲ್ಲಿ. ಅದರ ಪರಿಣಾಮದಿಂದ ಹುಟ್ಟಿದಂತಹ ಮಗನೇ ಸಾರಸ್ವತ ಅಂತ. ಅದು ಹೇಗೆ ಹುಟ್ಟಿದ ಅಂತ ಆ ಪುರಾಣಕ್ಕೆ ಉತ್ತರ ಕೇಳಬೇಕು. ಒಟ್ಟಿನಲ್ಲಿ ಈ ಮಗು ದೊಡ್ಡ ಮಹರ್ಷಿಯಾಗಿ ಕೂಡ ಬೆಳೀತಾನೆ. ಈ ದದೀಚಿ ಮಹರ್ಷಿ ಭಾಳಷ್ಟು ವಿದ್ಯಾವಂತನಾದಂತಹ ವಿದ್ವಾಂಸನಾಗಿದ್ದ, ವೇದಗಳನ್ನು ಕಲಿತವನಾಗಿದ್ದ. ಇಷ್ಟು ಸಾಲದು ಅಂಥೇಳಿ ಬ್ರಹ್ಮವಿದ್ಯೆಯನ್ನು ಇಂದ್ರನಿಂದ ಪಡಿಬೇಕು ಅಂಥೇಳಿ ಇಂದ್ರನನ್ನು ಪ್ರಾರ್ಥನೆ ಮಾಡಿ ಅದನ್ನು ದಕ್ಕಿಸ್ಕೊಳ್ತಾನೆ. ಆವಾಗ ಇಂದ್ರ ಈ ವಿದ್ಯೆಯನ್ನು ಕೊಡಬೇಕಾದ್ರೆ ಒಂದು ಷರತ್ತನ್ನು ಹಾಕಿರ್ತಾನೆ. ಏನು ಅಂತಂದರೆ, ನೀನು ಈ ವಿದ್ಯೆಯನ್ನು ಯಾರಿಗೂ ಹೇಳ್ಕೊಡ್ಬಾರ್ದು. ಒಂದು ವೇಳೆ ನೀನು ಯಾರಿಗಾರು ಹೇಳ್ಕೊಟ್ಟೆ ಅಂತಂದರೆ ನಿನ್ನ ರುಂಡವನ್ನು ಕತ್ತರಿಸ್ತೀನಿ ಅಂತ. ಆಯಿತು ಅಂತ ಹೇಳಿ ಈ ವಿದ್ಯೆಯನ್ನು ದದೀಚಿ ಮಹರ್ಷಿ ಕಲಿತಾನೆ. ಇವನು ಗ್ರಾಚಾರಕ್ಕೋ ಏನೋ ಎಷ್ಟೋ ದಿವಸಗಳಾದ ಮೇಲೆ ಇಬ್ಬರು ಯುವಕರು ಬರ್ತಾರೆ. ಯುವಕರು ನೋಡೋಕೆ ಒಂದೇ ಥರ ಇರ್ತಾರೆ, ಟ್ವಿನ್ಸ್ ಅವರು. ಅವ್ರು ಬಂದವರು, ಸ್ವಾಮಿ ನಿಮ್ಮ ಹತ್ರ ಬ್ರಹ್ಮವಿದ್ಯೆ ಇದೆ, ಆ ವಿದ್ಯೆಯನ್ನು ನಮಗೆ ಕಲಿಸ್ಕೊಡ್ಬೇಕು. ಅದರೊಳಗೂ ಒಂದು ಮಧುವಿದ್ಯೆ ಅನ್ನುವಂಥದ್ದು ಭಾಳ ವಿಶೇಷವಾದಂಥ ವಿದ್ಯೆ ಇದೆ, ಅದನ್ನು ನಮಗೆ ಕಲಿಸ್ಕೊಡ್ಬೇಕು ಅಂತ ಕೇಳಿದಾಗ, ಇಲ್ಲ, ನಿಮಗೆ ಕಲಿಸ್ಕೊಟ್ಬಿಟ್ರೆ ನನ್ನ ರುಂಡವೇ ಹೊರಟೋಗ್ಬಿಡುತ್ತೆ, ಇದು ಇಂದ್ರ ಹೇಳಿರ್ತಕ್ಕಂಥ ಮಾತು, ಹಾಗಾಗಿ ನನ್ನ ಶಿರಶ್ಛೇದ ಆಗುತ್ತೆ, ಅದಕ್ಕೋಸ್ಕರ ನಾನು ಕಲಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಆವಾಗ ಅವರೊಂದು ಐಡಿಯಾ ಕೊಡ್ತಾರೆ, ಸ್ವಾಮಿ ನೀವು ನಮಗೆ ಆ ವಿದ್ಯೆಯನ್ನು ಕಲಿಸ್ಕೊಡಿ, ನಿಮ್ಮೊಳಗೇ ಮುಳುಗೋಗ್ಬಾರ್ದು ಒಂದು ವಿದ್ಯೆ, ನಮ್ಮಂಥ ಯುವಕರಿಗೆ ಕಲಿಸ್ಕೊಡಿ, ನಮ್ಗೆ ಆ ಯೋಗ್ಯತೆ ಇದೆ, ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ಯಾವುದೇ ರೀತಿ ಪರೀಕ್ಷೆ ಮಾಡಿ, ಆ ಯೋಗ್ಯತೆಯಿಂದ ನಾನು ಗೆದ್ದು ಬರ್ತೀವಿ. ಒಂದು ವೇಳೆ ನಿಮಗೆ ಆ ಶಿರಚ್ಛೇದವೇ ಆಗ್ತದೆ ಅಂತಾದರೆ ನಾವೊಂದು ಉಪಾಯ ಹೇಳ್ತೀವಿ ಅಂತ ಅಂತಾರೆ. ಏನು? ನಾವು ನಿಮಗೆ ಕುದುರೆಯ ಮುಖವನ್ನು ಜೋಡಿಸ್ತೀವಿ, ಅದಕ್ಕೆ ಮಾತಾಡ್ತಕ್ಕಂಥ ಶಕ್ತಿಯನ್ನು ಕರುಣಿಸ್ತೀವಿ. ಇದಾದ ಮೇಲೆ ನೀವು ನಮಗೆ ವಿದ್ಯೆಯನ್ನು ಕಲಿಸ್ಕೊಡಿ. ವಿದ್ಯೆ ಕಲಿಸಿದಾಗ ಇಂದ್ರ ಏನಾದ್ರು ನಿಮ್ಮ ಶಿರಶ್ಛೇದ ಮಾಡ್ದ ಅಂತ ಇಟ್ಕೊಳ್ಳಿ, ಕುದುರೆಯ ರುಂಡ ಹೊರಟೋಗುತ್ತೆ, ಆಮೇಲೆ ನಿಮ್ಮ ರುಂಡವನ್ನೇ ನಿಮಗೆ ಜೋಡಿಸ್ತೇವೆ ಅಂತ. ಈ ದದೀಚಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಹೊಸದೆಲ್ಲ ಹೇಳ್ತಾರಲ್ಲ ಈ ಮಕ್ಕಳು ಅಂತ. ಕಡೆಗೆ ಇವರು ಯಾರು ಅಂತ ನೋಡಬೇಕಾದ್ರೆ ಅವರಿಬ್ಬರು ದೇವತೆಗಳ ವೈದ್ಯರುಗಳು ಆಗಿದ್ದಂತಹ ಅಶ್ವಿನಿ ದೇವತೆಗಳಾಗಿರ್ತಾರೆ. ಅಶ್ವಿನಿ ದೇವತೆಗಳ ಮುಖ ನೋಡಿದಾಗ ಮಹರ್ಷಿಗೆ ಆಶ್ಚರ್ಯ ಆಗುತ್ತೆ, ಸಂತೋಷ ಆಗುತ್ತೆ. ಜೊತೆಯಲ್ಲಿ ಇವರಿಗೆ ಆ ಯೋಗ್ಯತೆ ಇದೆಯಲ್ಲ, ಆಯ್ತು ಬಿಡಿ ಅಂಥೇಳಿ ಕಲಿಸ್ಕೊಡ್ತಾರೆ. ಈ ಕಲಿಸ್ಕೊಟ್ಟಿದ್ದ ಒಂದು ಸಂದರ್ಭಕ್ಕೆ ಇಂದ್ರನಿಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣ ಇಂದ್ರ ಈ ಮಹರ್ಷಿಯ ರುಂಡವನ್ನು ಕತ್ತರಿಸ್ಬಿಡ್ತಾನೆ. ಕತ್ತರಿಸಿದಾಗ ಕುದುರೆಯ ರುಂಡವಾಗಿದ್ದದ್ದು ಕಿತ್ತೋಗುತ್ತೆ. ಆಮೇಲೆ ಮಹರ್ಷಿಯ ರುಂಡವನ್ನೇ ಈ ಅಶ್ವಿನಿ ದೇವತೆಗಳು ಜೋಡಿಸ್ತಾರೆ. ಇದಾದ ಮೇಲೆ ಇಂದ್ರನಿಗೂ ಆಶ್ಚರ್ಯ ಆಗುತ್ತೆ, ಸಂತೋಷವಾಗತ್ತೆ. ಇವನು ನಿಜವಾದ ಮಹಾನ್ ಶಕ್ತಿವಂತ ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಯುದ್ಧ ಮಾಡಿ 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 ಸಾತ್ಕಾದಂಥ ದೇವತೆಗಳೆಲ್ಲರೂ ಕೂಡ ಅವರಲ್ಲಿದ್ದಂಥ ಆಯುಧಗಳನ್ನು, ಭಾಳ ಶಕ್ತಿಯುತವಾದಂಥ ಆಯುಧಗಳನ್ನು ತಗೊಂಡು ಬಂದು ದದೀಚಿ ಮಹರ್ಷಿ ಹತ್ರ ಕೊಡ್ತಾರೆ. ಸ್ವಾಮಿ, ಇದು ನಿಮ್ಮ ಹತ್ರ ಇರಲಿ, ನಮ್ಗೆ ಯುದ್ಧ ಮಾಡಿ ಎಲ್ಲ ಸಾಕಾಗಿದೆ, ಈಗ ಸದ್ಯಕ್ಕೆ ಈ ಶಸ್ತ್ರಗಳು ಬೇಡ, ಇನ್ನು ಯಾವತ್ತಿಗಾದರೂ ಬೇಕಾದಾಗ ಈ ಶಸ್ತ್ರಗಳನ್ನು ನಾವು ತಗೊಂಡೋಗ್ತೇವೆ, ಅಲ್ಲಿವರೆಗೆ ನಿಮ್ಮ ಹತ್ರ ಇರಲಿ ಅಂತ. ಆಯಿತು ಅಂತ ಇಟ್ಕೋತಾನೆ. ಇದೊಂದು ಮಾತು ನೀವೆಲ್ಲ ನೆನ್ಪಿಟ್ಕೋಬೇಕು ವೀಕ್ಷಕರು. ಏನಂತಂದರೆ, ಯಾವುದೋ ದೊಡ್ಡ ವ್ಯಕ್ತಿಗಳ ವಸ್ತುಗಳನ್ನು ನಾವು ಇಟ್ಕೊಂಡ್ಬಿಟ್ಟು ಇರಲಿ ಬಿಡು ಅಂತೇಳಿ ನಾವೇನೋ ತಗೊಳ್ಳೋದು ಯಾವುದೊತ್ತಿಗೂ ತಗೋಬಾರ್ದು. ಇನ್ನೊಬ್ಬರು ವಸ್ತುನ ನಾವು ಜವಾಬ್ದಾರಿ ತಗೊಂಡು ನೋಡ್ಕೋತೀವಿ ಅಂತಂದಿದ್ದು ಯಾವತ್ತೊಂದಿನ ಕುತ್ತಿಗೆಗೆ ಬಂದುಬಿಡುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಎಷ್ಟೋ ವರ್ಷಗಳು ಕಳೀತು, ದೇವತೆಗಳು ಆ ವಸ್ತುಗಳನ್ನು ಕೇಳಲೇ ಇಲ್ಲ, ಶಸ್ತ್ರಗಳನ್ನು ಕೇಳಲಿಲ್ಲ, ಅಸ್ತ್ರಗಳನ್ನು ಕೇಳಲಿಲ್ಲ. ಇದು ನೋಡ್ದೆ ಇನ್ನು ಎಷ್ಟು ದಿವಸ ಅಂತ ನಾನು ಕಾಯ್ಕೊಂಡಿರೋದು, ಎಲ್ಲ ತುಕ್ಕಿಡ್ದು ಹಾಳಾಗೋಗ್ತಾ ಇದ್ದಾವೆ, ಯಾರೂ ಬರ್ತಾನೂ ಇಲ್ಲ, ಯಾರು ಇದನ್ನು ನೋಡೋದು, ಮೇಂಟೈನ್ ಮಾಡೋದು ಅಂಥೇಳಿ ಇವನು ಏನು ಮಾಡಿಬಿಡ್ತಾನೆ, ಅದಕ್ಕೆ ಮಂತ್ರ ಪ್ರೋಕ್ಷಣೆ ಮಾಡಿ ಅದನ್ನು ನೀರು ಮಾಡಿಬಿಟ್ಟು ಒಂದಿನ ಎಲ್ಲವನ್ನೂ ತಾನು ಕುಡ್ದೇ ಬಿಡ್ತಾನೆ. ಕುಡ್ದದ್ದು
ಅದರೊಳಗಿದ್ದಂಥ ದಿವ್ಯ ಶಕ್ತಿಗಳಿತ್ತಲ್ಲ, ಆಯುಧಗಳು, ದೇವತೆಗಳದ್ದು ಆಯುಧಗಳು, ಅವೆಲ್ಲವೂ ಇವನು ಮೂಳೆ ಒಳಗಡೆ ಹೋಗಿ ಸೇರಿ ಮೂಳೆಗಳೆಲ್ಲ ವಜ್ರ ಆಗಿಬಿಡ್ತವೆ, ಅಷ್ಟು ಶಕ್ತಿಯುತವಾಗಿಬಿಡ್ತವೆ. ಆಯಿತು, ಇವನಷ್ಟಕ್ಕೆ ಇವನು ತಪಸ್ ಮಾಡ್ಕೊಂಡಿದ್ದರೆ ಒಂದು ದಿವಸ ವೃತ್ರಾಸುರ ಅನ್ನುವಂಥನೊಬ್ಬ ಹುಟ್ಕೊಂಡ. ಇವನು ತ್ವಷ್ಟೃ ಅನ್ನುವಂಥ ಒಬ್ಬ ಬಡಗಿಯ ಮೊಮ್ಮಗ. ಇವನು ದೇವತೆಗಳನ್ನು ಹಿಡಿದು ಹಿಂಸೆ ಮಾಡಲಿಕ್ಕೆ ಶುರು ಮಾಡ್ದ. ಆವಾಗ ದೇವತೆಗಳಿಗೆ ಯುದ್ಧ ಮಾಡ್ತಕ್ಕಂಥ ಅನಿವಾರ್ಯತೆ ಬಂದ್ಬಿಡ್ತು. ಅವರು ಹೋಗಿ ವಿಷ್ಣುವನ್ನು ಕೇಳ್ತಾರೆ. ವಿಷ್ಣು ಹೇಳ್ತಾನೆ, ನಿಮ್ಮ ಹತ್ರ ಯಾವ ಆಯುಧಗಳಿಂದಲೂ ಕೂಡ ವೃತ್ರಾಸುರನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವನು ತಪಸ್ಸು ಮಾಡಿ ಆ ಥರದ ವರವನ್ನು ಕೇಳಿದ್ದಾನೆ. ಏನು? ಯಾವುದೇ ಲೋಹಗಳಿಂದ ಮಾಡಿರತಕ್ಕಂಥ ವಸ್ತುಗಳಿಂದ ನನಗೆ ಯಾವುದೇ ರೀತಿಯಾದಂಥ ಗಾಯ ಆಗೋಂಗಿಲ್ಲ, ಯಾವುದೇ ರೀತಿಯ ಪ್ರಾಣಕ್ಕೆ ಹಾನಿ ಆಗೋಂಗಿಲ್ಲ ಅಂತ. ಹಾಗಾಗಿ ನಿಮ್ಮಲ್ಲಿ ಯಾವುದೇ ವಸ್ತುಗಳು ಅವನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಒಂದು ಮಾಡಬೇಕು, ನೀವು ಮಹರ್ಷಿ ದದೀಚಿಯ ಮೂಳೆ ಇದೆಯಲ್ಲ, ಅದು ವಜ್ರವಾಗಿದೆ. ಅಂತಹ ಮಹರ್ಷಿಯ ಮೂಳೆಯಿಂದ ನೀವೇನಾದ್ರು ಆಯುಧವನ್ನು ಮಾಡಿ ಆ ಆಯುಧದಿಂದ ಈ ಅಸುರನನ್ನು ಕೊಂದರೆ ಆವಾಗ ಸಾಯ್ತಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿದಂತಹ ಈ ಇಂದ್ರ, ದೇವತೆಗಳೆಲ್ಲರೂ ಓಡಿ ಬಂದು ದದೀಚಿ ಹತ್ರ ದುಂಬಾಲು ಬೀಳ್ತಾರೆ. ಸ್ವಾಮಿ, ಏನಾದರೂ ಮಾಡಿ ನಮ್ಮನ್ನು ರಕ್ಷಣೆ ಮಾಡಬೇಕು, ಲೋಕಕಂಟಕನಾಗಿರ್ತಕ್ಕಂಥ ವೃತ್ರಾಸುರ ನಮ್ಮನ್ನು ಹಿಂಸೆ ಮಾಡ್ತಿದ್ದಾನೆ. ಹಾಗಾಗಿ ನೀವು ನಮ್ಮನ್ನು ರಕ್ಷಣೆಗೋಸ್ಕರ ನಿಮ್ಮ ಬೆನ್ನುಮೂಳೆಯನ್ನು ಕೊಡಬೇಕು ಅಂತ. ಇವನಿಗೆ ಆಶ್ಚರ್ಯ ಆಗುತ್ತೆ, ಏನು ಕೇಳೋದವರು ಕೇಳ್ಬೋದು, ಬೆನ್ನುಮೂಳೆ ಕೇಳಿದ್ರೆ ಅಂದರೆ ನಾನು ಸಾಯಲೇಬೇಕು ಅಂತ ಅರ್ಥ. ಇವ್ರು ಯಾವ ಥರದಲ್ಲಿ ಕೇಳ್ತಿದ್ದಾರೆ? ಅದಕ್ಕೆ ಇವನೊಂದು ಐಡಿಯಾ ಉಪಯೋಗಿಸ್ತಾನೆ. ಏನಂದರೆ, ಪಾಪ 112 ನದಿಗಳಲ್ಲಿ ನಾನು ಸ್ನಾನ ಮಾಡಿ ಬರ್ತೀನಿ, ಅಲ್ಲಿಯವರೆಗೆ ನೀವು ಕಾಯಬೇಕು ಅಂತ. ಇದು ಎಷ್ಟು 1000 ವರ್ಷ ಆಗುತ್ತೇನೋ, ಅಷ್ಟೊಂದು ನದಿಗಳಲ್ಲಿ ಇವನು ಹೋಗಿ ಸ್ನಾನ ಮಾಡ್ಕೊಂಬರ್ಬೇಕು. ಅಲ್ಲಿ ವೆಹಿಕಲ್ ಇಲ್ಲ, ಏನಿಲ್ಲ. ಇವನು ನಡ್ಕೊಂಡೋಗಿ ಅಷ್ಟು ನದಿ ಸ್ನಾನ ಮಾಡೋತ್ತಿಗೆ ಇಂದ್ರನನ್ನು ಎಲ್ಲರನ್ನೂ ವೃತ್ರಾಸುರ ಹದ ಮಾಡಿಟ್ಟಿರ್ತಾನೆ. ಇವರು ಆ ಐಡಿಯಾದಲ್ಲಿ ಹೇಳಿದ್ರೆ ದೇವತೆಗಳು ಏನು ಮಾಡ್ತಾರೆ ಗೊತ್ತಾ? ಸ್ವಾಮಿ, ನಿಮಗೊಂದು ಸರೋವರ ಮಾಡಿ 112 ನದಿಗಳ ನೀರನ್ನು ತಂದು ನಾವು ಆ ಸರೋವರಕ್ಕೆ ತುಂಬಿಸ್ತೀವಿ, ನೀವು ಅಲ್ಲಿ ಸ್ನಾನ ಮಾಡಿಬಿಡಿ, ನಿಮ್ಮ ಇಚ್ಛೆ ಮುಗಿಯುತ್ತೆ ಅಂತ ಹೇಳಿ ಸರೋವರನ ತುಂಬಿಸೇ ಬಿಡ್ತಾರೆ. ದದೀಚಿ ಏನು ಐಡಿಯಾ ಮಾಡಿದ್ರು ಆಗಲಿಲ್ಲ. ಆಮೇಲೆ ದದೀಚಿ ಹೇಳ್ತಾನೆ, ಆಯಿತು, ನಾನು ತಪಸ್ಸಿಗೆ ಕೂತ್ಕೊಂಡು ಸಮಾಧಿ ಸ್ಥಾನಕ್ಕೆ ಹೋಗ್ತೀನಿ. ಆ ಸಂದರ್ಭದಲ್ಲಿ ನಾನು ನನ್ನ ಪ್ರಾಣ ದೇಹದಿಂದ ಹೊರಟೋದ ಮೇಲೆ ಈ ಮೂಳೆಯನ್ನು ನೀವು ಬಳಸ್ಕೊಳ್ಳಿ ಅಂತ. ಇವನು ತಪಸ್ಸಿಗೆ ಕೂತು ಸಮಾಧಿ ಸ್ಥಿತಿಗೆ ಹೋದ ತಕ್ಷಣ ದೇವೇಂದ್ರ ಏನು ಮಾಡ್ತಾನೆ, ತುಂಬ ದಿವಸ ಕಾಯೋಕ್ಕಾಗೋದಿಲ್ಲ ಇದು ಅಂತ ಹೇಳಿ ಕಾಮಧೇನುವನ್ನು ಕರೆಸಿ ಈ ದೇಹವನ್ನು ನೆಕ್ಕಿ ಕೇವಲ ಅಸ್ಥಿಪಂಜರ ಬಿಡುವ ಹಾಗೆ ಮಾಡುವಂತ ಕೇಳಿ ಕಾಮಧೇನು ಹತ್ರ ನಕ್ಕಿಸ್ತಾನೆ. ಇಡೀ ದೇಹ ನೆಕ್ಕಿ ಕೇವಲ ಒಂದು ಮೂಳೆ ಉಳಿಯೋಲ್ಲಿವರೆಗೆ ಕಾಮಧೇನು ಬಿಟ್ಟು ಹೋಗುತ್ತೆ. ಆ ಅಸ್ಥಿಪಂಜರವನ್ನು ತಗೊಂಡು ಕಡೆಗೆ ವಿಶ್ವಕರ್ಮನ ಹತ್ರ ಕೊಡ್ತಾರೆ. ವಿಶ್ವಕರ್ಮ ಇದರಿಂದ 4 ಆಯುಧಗಳನ್ನು ಮಾಡ್ತಾನೆ. ಅದರೊಳಗೂ ಬೆನ್ನು ಮೂಳೆಯನ್ನು ಬಳಸಿ ಮಾಡಿದಂಥ ಆಯುಧವೇ ವಜ್ರಾಯುಧ. ಆ ವಜ್ರಾಯುಧವನ್ನು ಇಂದ್ರನಿಗೆ ಕೊಡ್ತಾನೆ. ಇಂತಹ ವಜ್ರಾಯುಧವನ್ನು ತಗೊಂಡು ಈ ವೃತ್ರಾಸುರನನ್ನು ಸಂಹಾರ ಮಾಡ್ದಂಗೆ ಆಯಿತು. ಆವತ್ತಿನಿಂದ ವಿಷ್ಣು, ಈ ದೇವತೆಗಳೆಲ್ಲರೂ ಕೂಡ ದದೀಚಿ ಮಹರ್ಷಿಯನ್ನು ಪ್ರತಿಯೊಂದು ದಿವಸವೂ ಕೂಡ ಯಾರು ಸ್ಮರಿಸ್ತಾರೋ ಅವರಿಗೆ ಎಲ್ಲ ಕಷ್ಟಗಳಿಂದ, ಬಾಧೆಗಳಿಂದ, ಶತ್ರು ಬಾಧೆಗಳಿಂದ ನಿವಾರಣೆ ಆಗಲಿ ಅಂತೇಳಿ ಒಂದು ವರವನ್ನು ಕೊಡ್ತಾರೆ. ಅದೂ ಅಲ್ಲದೆ ಆ ದದೀಚಿ ಮಹರ್ಷಿಯಿಂದ ತಯಾರಿಸಿರ್ತಕ್ಕಂತಹ ಒಂದು ಆಯುಧವೇ ಈ ವಜ್ರಾಯುಧ. ಆ ವಜ್ರಾಯುಧಕ್ಕೆ ಗರುಡನೂ ಕೂಡ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಯಾವಾಗ ಇಂದ್ರನಿಗೂ ಗರುಡನಿಗೂ ಯುದ್ಧ ಆಗುತ್ತೋ, ಯುದ್ಧ ಆಗುವ ಸಂದರ್ಭದಲ್ಲಿ ಇಂದ್ರ ಗರುಡನಿಗೆ ಹೊಡಿಬೇಕು ಅಂತ ವಜ್ರಾಯುಧ ಎತ್ತಿದಾಗ ಗರುಡ ಹೇಳ್ತಾನೆ, ಈ ಆಯುಧದಿಂದ ನನಗೇನೂ ಆಗೋದಿಲ್ಲ, ಆದರೂ ದದೀಚಿ ಮಹರ್ಷಿ ಮೇಲಿರ್ತಕ್ಕಂಥ ಗೌರವದಿಂದ ಒಂದು ಗರಿಯನ್ನು ತೆಗೆದು ಕೆಳಗೆ ಹಾಕ್ತೀನಿ ಅಂತ ತನ್ನ ಪುಕ್ಕದ ಒಂದು ಗರಿಯನ್ನು ತೆಗೆದು ಕೆಳಗೆ ಹಾಕ್ತಾನೆ. ಅಂದರೆ ದದೀಚಿಗೆ ಅಷ್ಟು ಒಂದು ಗೌರವವನ್ನು ಈ ಧರ್ಮಶಾಸ್ತ್ರ ಕೊಡ್ತು. ಅಂಥ ಒಂದು ಮಹರ್ಷಿ ನಮ್ಮ ದೇಶದಲ್ಲಿ ಇದ್ದ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಮತ್ತೊಂದು ಮಹರ್ಷಿಯ ಕಥೆಯನ್ನು ನಿಮ್ಗೆ ಹೇಳ್ತೀವಿ.